ಆಗುವಂತಹ ದೊಡ್ಡ ದೊಡ್ಡ ಅನಾಹುತಗಳನ್ನು ತಪ್ಪಿಸಬೇಕಂದ್ರೆ ತಮ್ಮಲ್ಲಿ ಬಂದಾಗ ಚಿಕ್ಕ ಚಿಕ್ಕ ಕಂಪ್ಲೇಂಟ್ಗಳನ್ನು ತಾವು ಸೀರಿಯಸ್ ಆಗಿ ತಗೊಂಡು ಅದ್ರ ಮೇಲೆ ಆ್ಯಕ್ಷನ್ಸ್ ಮಾಡಬೇಕು. ಆಗ ದೊಡ್ಡ ದೊಡ್ಡ ಘಟನೆಗಳಾಗೋದು ಕಡಿಮೆ ಆಗುತ್ತೆ. ಹೋರಾಟ ಯಾವತ್ತೂ ಇರುತ್ತೆ. ಯಾಕಂದರೆ ಅವರು ಒಬ್ಬ ಜ್ಯೋತಿಷ್ಯ ಹೇಳುವಂಥ ಪಬ್ಲಿಕ್ ಟಿವಿಯಲ್ಲಿ ಜ್ಯೋತಿಷ್ಯ ಹೇಳುವಂಥ ಹೊರಗುಪ್ಪದಲ್ಲಿ ಈ ನಡೆದಂಥ ಘಟನೆ ಭಾಳ ಅನ್ಯಾಯವಾಗಿದೆ. ಪಾಪ ಬಡ ಕುಟುಂಬದ ಒಂದು ಸ್ತಂಭವಾಗಿರತಕ್ಕಂಥ ವಸಂತ ನಾಯ್ಕ ಆತನನ್ನು ಈ ಸುಚಿತ್ರ ಹಾಗೂ ಕಮಲಾ ಕರ್ವಟ್ಟಿಯವರು ಶಿವಮೊಗ್ಗದಿಂದ ರೌಡಿಗಳನ್ನು ಕರೆಸಿಕೊಂಡು ಬಂದು ಅವರ ಸ್ವಂತ ಜಗಳ ಅಲ್ಲ, ಇವನು ಮೂರನೇ ವ್ಯಕ್ತಿ ಅನ್ಯಾಯವಾಗಿ ಅಕ್ರಮ ಸಂಬಂಧ ಮಾಡಿದಂಥ ಈ ಕಮಲಾ ಕರ್ವಟ್ಟ ಇದೇ ರೀತಿ ಜನರಿಗೆಲ್ಲ ಟೊಪ್ಪಿ ಹಾಕಿ ಜನರಿಗೆಲ್ಲ ಪಂಗನಾಮ ಹಾಕಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಇವತ್ತೊಬ್ಬ ಅಮಾಯಕರನ್ನ ಕೊಲೆ ಮಾಡಿದ್ದಾರೆ. ಅದು ಖಂಡನೀಯ. ಆ ಹುಡುಗ ಕೂಡ ಭಾಳ ಒಳ್ಳೆಯ ಮನುಷ್ಯ ಆಗಿದ್ದ. ಯಾರ ಒಂದು ತಂಟೆಗೂ ಹೋಗಿದ್ದ ರೀತಿಯಲ್ಲಿ ಅವರು ಕುಟುಂಬ ಸಂಬಂಧಪಟ್ಟ ಇಲಾಖೆಗಳು ಇಂಥವರನ್ನು ಕಾನೂನು ಕ್ರಮವಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಇವರನ್ನು ಹೊರಗಡೆ ಬಿಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ತಮ್ಮ ಮೂಲಕ ತಿಳಿಸ್ತೇನೆ. ಘಟನೆ ಭಾಳ ಒಂದು ದುಃಖದ ಸಂಗತಿ ಆಗಿರ್ತದೆ. ಸುಚಿತ್ರ ಹೆಗಡೆ ಮತ್ತು ಚಿತ್ರ ನಾಯ್ಕ ಮತ್ತು ಹಾಗೂ ಕಮಲಾಕರ್ ಭಟ್ಟ ಇವರು ಚಿತ್ರ ಅವರ ಸಂಗಡಿಗರು ಈಗಾಗಲೇ ಬಂಧಿಸಿದ್ದಾರೆ. ಆದರೆ ಕಮಲಾಕರ್ ಭಟ್ಟನನ್ನು ಮೂರನೇ ಆರೋಪಿಯನ್ನಾಗಿ ಮಾಡಿದ್ದಾರೆ. ಆದರೆ ಪೊಲೀಸ್ನವರು ಯಾಕೆ ಅವನನ್ನು ಮೂರನೇ ಆರೋಪಿಯನ್ನಾಗಿ ಮಾಡಿದ್ದಾರೆ ಅನ್ನೋದು ಕಂಡು ಬರ್ತಾ ಇಲ್ಲ. ಯಾಕಂದರೆ ಅವನೇ ಮೂಲ ಕಾರಣ ಇದಕ್ಕೆ. ರೌಡಿಗಳ ಕಾಂಟ್ಯಾಕ್ಟ್ ಇರ್ಬೋದು, ಶಿವಮೊಗ್ಗದಿಂದ ಬಂದಿರೋದಂತ ಇರ್ಬೋದು. ಈಗ ಕಮಲಾಕರ್ ಭಟ್ಟ ಇದಕ್ಕೆ ನೇರ ಆರೋಪಿ ಆಗಿರೋದ್ರಿಂದ ಅವನನ್ನು ಮೊದಲನೇ ಆರೋಪಿಯನ್ನಾಗಿ ಮಾಡಬೇಕು. ಹಾಗೆ ಸುಚಿತ್ರವನ್ನು ಎರಡನೇ ಆರೋಪಿಯನ್ನು ಮಾಡಿ ಹಾಗೆ ಉಳಿದಂಥವರಿಗೆ ಎಲ್ಲ ಶಿಕ್ಷೆಗಳು ಸರಿಯಾಗಿ ನಡಿಬೇಕು. ಯಾಕಂದರೆ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಈಗ 2026ನೇ ನಂತರ ಇದು ಎರಡನೇ ಪ್ರಕರಣ. ಇದಕ್ಕೂ ಒಂದು 15-20 ದಿನ ಮೊದಲು ಕೊಲೆಗಳು ನಡೆಯುವಂಥ ಜಾಗ ಅಲ್ಲ. ಆದರೆ ಇದಕ್ಕೆ ಕಾನೂನು ಸುವ್ಯವಸ್ಥೆ ಹಾಗೂ ಪೊಲೀಸವರ ವೈಫಲ್ಯವು ಎದ್ದು ಕಾಣ್ತಾ ಇದೆ. ಹಾಗಾಗಿ ಆ ಕಮಲಾಕರ್ ಭಟ್ಟನನ್ನು ಮೊದಲೇ ಆರೋಪಿಯನ್ನಾಗಿ ಮಾಡಿ ನಾಳೆ ಏನು 11ನೇ ತಾರೀಕು ಏನು ಕೋರ್ಟಿನಲ್ಲಿ ನ್ಯಾಯಾಂಗ ತನಿಖೆ ಇದೆ, ಅದರಲ್ಲಿ ಅವನಿಗೆ ಯಾವುದೇ ಕಾರಣಕ್ಕೂ ಬೇಲ್ ಆಗಬಾರ್ದು. ಅವನಿಗೆ ಮರಣದಂಡನೆ ಆಗಬೇಕು. ಜನರಿಗೆ ಟೋಪಿ ಹಾಕಿ ಸುಳ್ಳು ಭವಿಷ್ಯವನ್ನು ನುಡಿಯುವಂತಹ ಇಂಥವರನ್ನು ಜನಗಳು ಇನ್ನು ಮುಂದೆ ದೂರ ಇಡಬೇಕು. ಯಾವುದೇ ಚಾನಲ್ಗಳು ಅವನನ್ನು ಕರೆದು ಇನ್ನು ಮುಂದೆ ಯಾವುದೇ ಅವನ ಜ್ಯೋತಿಷ್ಯಕ್ಕೆ ಒತ್ತು ಕೊಡಬಾರ್ದು. ಜೊತೆಗೆ ಗೌರ್ಮೆಂಟ್ ಯಾವುದಾದ್ರೂ ಜಾಬ್ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತೇವೆ. ಕಮಲಾಕರ್ ಭಟ್ ಏನು ಆಸ್ತಿ ಮಾಡಿದ್ದಾನೆ ಆ ಆಸ್ತಿಯನ್ನು ಮುಟ್ಗೋಲು ಹಾಕಬೇಕು ಸರ್ಕಾರ. ಈ ಮೂಲಕ ನಾವು ತಹಶೀಲ್ದಾರ್ ಮುಖಾಂತರ ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಕಾನೂನು ಮಂತ್ರಿಗಳಿಗೆ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಅವನಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಇದನ್ನು